ಸರ್ಕಾರದ ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ನಿಮ್ಮ ಜೊತೆ ಮಾತಾಡೋಕೆ ಅಂತಾನೆ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಿದ್ದಾರೆ. ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಈ ಕ್ಷಣದಲ್ಲಿ ಎಲ್ಲದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಿದ್ದಾರೆ. ಒಂದು ಜಿಲ್ಲಾವಾರುಗಳು ಹೇಗೆ ನಡೀತಿದೆ ಅಂತ ನೋಡಬೇಕು. ಅದು ಒಂದು ತೂಕ ಆದರೆ ಬೆಂಗಳೂರು ದೊಡ್ಡ ತೂಕ, ಅತಿ ಹೆಚ್ಚು. ಈಗಾಗಲೇ 50 ಬಂದ್ಬಿಡ್ತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಕೂಡ ಬಂದ್ಬಿಡ್ತಾ ಇದೆ. ಇಲ್ಲೊಂದೆಷ್ಟು 26,000 ಜನ 27,000 ಜನ ಇಲ್ಲಿ ಬೆಂಗಳೂರಲ್ಲಿ ಕ್ವಾರಂಟೈನ್ ಮಾಡಿದ್ದೀರಿ. ಅದ್ರ ಜೊತೆಗೆ ಕೆಳ ಹಂತದ ಎಲ್ಲ ಬಡಬಗ್ಗರನ್ನ ನೋಡ್ಕೋಬೇಕು. ಹೇಗಿದೆ ಸರ್ ಎಲ್ಲ ಮೂಲೆ ಬೆಂಗಳೂರು ಹುಡುಕೋದು ಅಂದ್ರೆ ಅಷ್ಟು ಈಸಿ ಅಲ್ಲ ಸರ್. ಇದು ಬೆಂಗಳೂರು ಇಸ್ ಎ ಚಾಲೆಂಜಿಂಗ್. ಬಹಳ ಜನ ಕೆಲಸ ಮಾಡಬೇಕು, ಒಟ್ಟಾಗಿ ಕೆಲಸ ಮಾಡಬೇಕು, ಸಮರ್ಥವಾಗಿ ರೀಚ್ ಮಾಡಬೇಕು. ಇದು 3 ಆ್ಯಂಗಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ನಾನು ಈಗಾಗಲೇ ಹೇಳಿದೆ, ಮುಖ್ಯಮಂತ್ರಿಗಳ ಜೊತೆ ರೆಗ್ಯುಲರ್ ಆಗಿ ಎವ್ರಿ ಡೇ ಬೆಂಗಳೂರಿಗೋಸ್ಕರ ಎವ್ರಿ ಡೇ 1 hour ಮುಖ್ಯಮಂತ್ರಿಗಳು ಸ್ಪೇರ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಏನೇನು ಆಗಬೇಕು, ಯಾರ್ಯಾರಿಗೆ ಮಾತಾಡಿಸ್ಬೇಕು, ಏನೇನು ಮೀಟಿಂಗ್ಸ್ ಆಗಬೇಕು, ಪ್ರತಿದಿನ CM ಅವರು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಎವ್ರಿ ಡೇ ಮೀಟಿಂಗ್. ಇವತ್ತು ನಾನು ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ ಎಲ್ಲ ನಮ್ಮ ಕಾರ್ಪೊರೇಟರ್ಗಳು, 198 ಕಾರ್ಪೊರೇಟರ್ ಜೊತೆ ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ. ಎಲ್ಲರೂ ಬಹಳ ಅಪ್ರಿಷಿಯೇಟ್ ಮಾಡಿದ್ರು ಸರ್ಕಾರ ಮಾಡ್ತಾ ಇರೋದು. ಎಲ್ಲ ಪಾರ್ಟಿಯವರು, ಕಾಂಗ್ರೆಸ್, BJP, ಜನತಾ ದಳ. ನಾನು ಹೇಳಿದೆ ಈ ಸಂದರ್ಭದಲ್ಲಿ ನೋ ಪಾರ್ಟಿ. ನಾವು ಹೋಗಿ ಫೋಟೋ ತೆಗೆಸ್ಕೊಳಕ್ಕೋಸ್ಕರ ಕೊಡುವಂಥದ್ದು ಈ ಥರದ್ದು ಏನು ಮಾಡಬೇಡಿ. ಈ ರೋಗ ನಮ್ಮನ್ನು ಕಾಡಿದ್ರೆ ಬಹಳ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ಸಮರ್ಥವಾಗಿ ಮಾಡಬೇಕು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಲು ಕೂಡ ನಾವೀಗ ಫ್ರೀಯಾಗಿ ಕೊಡ್ತೀರಿ ಸ್ಲಮ್ಗಳಿಗೆ ಅಂತ ಹೇಳಿದಿರಿ. ಸೊ ಇದರ ವಿತರಣೆನೂ ಕೂಡ ಅಲ್ಲಿ ಲೋಕಲ್ ಕಾರ್ಪೊರೇಟರ್ಸ್ ಮಾಡಬೇಕು. ಫುಡ್ ಕೊಡ್ತೀರಿ, ಮತ್ತೆ ಬ್ಯಾಗ್ ಕೊಡ್ತಾ ಇದ್ದೀರಿ, ಫುಡ್ ಬ್ಯಾಗ್ ಕೊಡ್ತಾ ಇದ್ದೀರಿ. ಇವೆಲ್ಲನೂ ಕೂಡ ಸಮರ್ಥವಾಗಿ ರೀಚ್ ಇರಬೇಕು ಅಂತ ಏನಿಲ್ಲ. ಹೌದು, ಇಲ್ಲ. ಈಗ ರೇಷನ್ನು ಅಷ್ಟೇ. ರೇಷನ್ನು ಮೊದಲು ಬಯೋಮೆಟ್ರಿಕ್ ಇತ್ತು, ಅದು ತೆಗೆದು ಬಿಟ್ಟಿದ್ರಿ. ಹಾಗೆ ಕೊಡಿ ಅಂತ ಹೇಳಿದ್ರಿ. ಬಯೋಮೆಟ್ರಿಕ್ ಒಂದೊಂದು ಬಯೋಮೆಟ್ರಿಕ್ ಮಾಡ್ಬೇಕಾದ್ರೂ ಸುಮಾರು 10 ನಿಮಿಷ ಆಗುತ್ತೆ. ಅದೆಲ್ಲ ಆಗಿ ಇದಾಗಷ್ಟು. ಅದಕ್ಕೆ ನೋ ಬಯೋಮೆಟ್ರಿಕ್ ಕೊಟ್ಬಿಡಿ ಅಂತ ಹೇಳಿದ್ರಿ. ಆಮೇಲೆ ಕಂದಾಯ ಇಲಾಖೆಯಿಂದ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಅಂಗವಿಕಲರ ಪೆನ್ಷನ್ ಎಲ್ಲವನ್ನೂ 3 ತಿಂಗಳದ್ದು ನಾವು ಕೊಟ್ಬಿಡ್ತಾ ಇದ್ದೀವಿ. ನಮ್ಮ ಜೊತೆ ವಿಜಯಲಕ್ಷ್ಮಿ ಅಂತ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್, ಬೆಂಗಳೂರಿಂದ. ವಿಜಯಲಕ್ಷ್ಮಿ ನಮಸ್ಕಾರ. ವಿಜಯಲಕ್ಷ್ಮಿ ಇದೆ? ಹಲೋ, ಕೇಳಿಸಿದ್ಯಾ? ಹಲೋ, ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಸರ್. ವಿಜಯಲಕ್ಷ್ಮಿ ಮಾತಾಡಿ. ಕಂದಾಯ ಸಚಿವರಿದ್ದಾರೆ ಆರ್ ಅಶೋಕ್ ಅವರು. ಪ್ಲೀಸ್ ಗೋ ಹೆಡ್. ಮೇಡಮ್ ಮಾತಾಡಿ. ಅಶೋಕ್. ಕೇಳಿಸ್ತಿದೆ ಸರ್, ಬ್ಯಾಂಗ್ಳೂರಿಂದ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ವಿಜಯಲಕ್ಷ್ಮಿ, ನೀವು ಫೋನಲ್ಲಿ ಮಾತಾಡಿ, ಮನೆಯವರೆಲ್ಲ ಟಿವಿ ನೋಡ್ಲಿ. ಸರ್ ಪ್ಲೀಸ್ ಗೋ ಹೆಡ್, ಮಾತಾಡಿ, ಕ್ವಶನ್ ಕೇಳಿ. ನಮಸ್ಕಾರ ಸರ್, ನಾ ಬ್ಯಾಂಗ್ಳೂರಿಂದ ಕಾಲ್. ಬೆಂಗಳೂರಿಂದ ಎಲ್ಲಿದ್ದೀರಮ್ಮ? ಬ್ಯಾಂಗ್ಳೂರ್ ಮಾಗಡಿ ರೋಡ್ ಸರ್, ತುಮಕೂರು. ಹೇಳಮ್ಮ. ಸರ್, ಈಗ ನೀವ್ ಹೇಳಿದ್ರಿ ಲೇಬರ್ಸ್ ಸ್ಯಾಲರೀಸ್ ಬಗ್ಗೆ. ನಾವೊಂದ್ 3-4 ಮಂತ್ಸ್ ಆಯ್ತು ಜಾಬ್ ಸ್ಟಾರ್ಟ್ ಮಾಡಿ. ಒಂದು 15 ಮೆಂಬರ್ಸ್ ವರ್ಕ್ ಮಾಡ್ತಾ ಇದಾರೆ. ಬಟ್ ಅವ್ರಿಗೂ ಸ್ಯಾಲರಿ ಎಲ್ಲ ಪೇ ಮಾಡ್ಬೇಕಾಗುತ್ತೆ ಸರ್. ನೀವು ಸ್ಯಾಲರಿಗೆ ಇಟ್ಕೊಂಡಿದ್ದೀರಾ ಜನನ? ಹೌದು ಸರ್, ಅಂದ್ರೆ ನಮ್ದು ಜಾಬ್ ವರ್ಕ್ ಅಷ್ಟೇ. ನಾವೇನ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲ, ಜಾಬ್ ವರ್ಕ್ ಮಾಡ್ತಾ ಇದೀವಿ ಅಷ್ಟೇ. ಏನೇ ಜಾಬ್ ವರ್ಕ್ ಮಾಡಿದ್ರು ಕೂಡ ನೀವು ಪೇಮೆಂಟ್ ಪ್ರತಿ ತಿಂಗಳು ಕೊಡ್ತಾ ಇದ್ರೆ ಕೊಡ್ಬೇಕು, ನೀವೇ ಕೊಡ್ಬೇಕು. ಅಥವಾ ನಿಮ್ಮ ಓನರ್ ಕೊಡ್ತಾ ಇದ್ರೆ ಅವರೇ ಕೊಡ್ಬೇಕು. ಇವರೇ ಅಂತ ಈಗ ನಾವು ಜಾಬ್ ವರ್ಕ್ ಅಂದ್ರೆ ನಾವೆಲ್ಲ ಲೇಡೀಸೇ ಮಾಡ್ತಾ ಇರೋದು. ಹೌದೌದು. ಈಗ 3 ಮಂತ್ಸ್ ಆಗಿದೆ ಅಷ್ಟೇ ಸ್ಟಾರ್ಟ್ ಮಾಡಿ. ಇನ್ನು ಯಾವ್ದು ಪ್ರಾಫಿಟ್ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದು ಬಂದಿಲ್ಲ. ಏನಮ್ಮ, ಈ ತರ ಕೊರೋನಾ ಬರ್ತೈತೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಕಂಪನಿ ಮಾಡ್ಬಿಟ್ಟಿದ್ದೀರಾ, 3 ತಿಂಗಳಾಗಿದೆ. ಸದ್ಯಕ್ಕೆ ಈ ದಿನದ್ದು ಇವಾಗೇನು ನಾವು ಲಾಕ್ಡೌನ್ ಘೋಷಣೆ ಮಾಡಿದಿರಿ, ಕೆಲಸ ಮಾಡದೇ ಇದ್ರು ಕೂಡ ಈ ದಿನದ ಸ್ಯಾಲರಿಯನ್ನ ನೀವು ಕೊಡ್ಬೇಕಾಗ್ತೈತಿ. ನೀವು ಅಂತಲ್ಲ, ಎಲ್ಲ ಕರ್ನಾಟಕ ರಾಜ್ಯದ ದೇಶದ ಎಲ್ಲಾ ಕಂಪನಿಗಳು ಕೊಡ್ಬೇಕು. ಮತ್ತೆ ನಿಮ್ ಬ್ಯಾಂಕ್ಗಳಿಗೂ ನೀವೇನ ಲೋನ್ ತಗೊಂಡಿದ್ದೀರಾ ಬ್ಯಾಂಕ್ ಅಲ್ಲಿ? ಇಲ್ಲ ಸರ್, ಇಲ್ಲ. ಈಗ ಬರೀ 3 ತಿಂಗಳಾಗಿದೆ ಅಷ್ಟೇ, 3-4 ತಿಂಗಳಾಗಿದೆ. ಅಲ್ಲ, ಬ್ಯಾಂಕ್ ಅಲ್ಲಿ ಲೋನ್ ಅಕಸ್ಮಾತ್ ತಗೊಂಡಿದ್ರೆ ನೀವು ಲೋನು ಕಟ್ಟಂಗಿಲ್ಲ. 3 ಮಂತ್ಸ್ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿದ್ರೆ ಇನ್ಕಮ್ ಟ್ಯಾಕ್ಸ್ ಇವಾಗ ಸದ್ಯಕ್ಕೆ ಕಟ್ಟಂಗಿಲ್ಲ. ಈ ತರದೆಲ್ಲ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ವರ್ಕರ್ಸ್ಗೆ ಏನಾದ್ರೂ ಊಟದ ವ್ಯವಸ್ಥೆ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ತೈತೆ. ಅದಕ್ಕೆ ಇಲ್ಲ ಅವ್ರಿಗೆ ಊಟದ ಒಂದು ಏನಂದ್ರೆ, ಯಾಕಂದ್ರೆ ನಾವು ಜಾಬ್ ವರ್ಕ್ ಅಂದ್ರೆ ಗೊತ್ತಾಗುತ್ತಲ್ವಾ, ಇನ್ನು ನಮ್ಗೇನು ಪ್ರಾಫಿಟ್ ಜಾಸ್ತಿ ಇರಲ್ಲ. ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ತಿಂಗಳ ಸಂಬಳವನ್ನ ಕಟ್ ಮಾಡಂಗಿಲ್ಲ, ಕೊಡಲೇಬೇಕು. ಹೌದು, ಅದು ಮಾಡ್ಲೇಬೇಕು. ನೀವು ಮಾಡೇಬೇಕು. ಇದು ಸರ್ಕಾರದ ಆದೇಶ ಅಮ್ಮ.
ಇದು ನಿಮ್ದೊಂದು ಬಹಳ ಪೆಕ್ಯುಲಿಯರ್ ಕೇಸ್ 3 ತಿಂಗಳಾಗಿದೆ ಅಂತ ಹೇಳಿ ಹೌದು, ಕಷ್ಟ ಹೌದು. ಇದೆ ಅಷ್ಟೇ. ಉಳಿದಂತವ್ರು ನಾವೇನಾನ ಈ ತರ ಎಕ್ಸಾಮ್ಷನ್ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ನಾನು 6 ತಿಂಗಳಾಯ್ತು, ನಾನು ವರ್ಷ ಆಯ್ತು ಅಂದ್ರೆ ಪಾಪ ಅವರ ಬಡವರ ಸ್ಥಿತಿ ಬಹಳ ಕಷ್ಟದಾಗ್ತೈತಮ್ಮ. ದಯವಿಟ್ಟು ನೀವು ಕೊಡ್ಬೇಕಾಗ್ತೈತೆ. ನಿಮ್ಗೆ ಅಷ್ಟು ತೊಂದರೆ ಇದ್ರೆ ನಿಮ್ಮ ಏರಿಯಾ MLA ಇದ್ದಾರೆ, ಕಾರ್ಪೊರೇಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ ನನಗೂ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅವ್ರು. ರೈಟ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬೆಂಗಳೂರಿಂದ ರಘುವೀರ್ ನಮ್ಮ ಜೊತೆ ಇದ್ದಾರೆ. ರಘುವೀರ್ ನಮಸ್ಕಾರ. ಸರ್ ಗುಡ್ ಈವ್ನಿಂಗ್ ಸರ್, ನಮಸ್ತೆ. ರಘುವೀರ್ ಮಾತಾಡಿ, ಆರ್ ಅಶೋಕ್ ಅವರಿದ್ದಾರೆ. ಸರ್ ಗುಡ್ ಈವ್ನಿಂಗ್ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ರಘುವೀರ್. ಸರ್ ನಾನು ಬ್ಯಾಂಗ್ಳೂರಲ್ಲಿ ಇರೋದು, ಯಶವಂತಪುರಲ್ಲಿ. ಸೊ ನಾನೊಂದು ಏರೋಸ್ಪೇಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ. ನಿನ್ನೆ ಒಂದು ಗೌರ್ಮೆಂಟ್ ಇಂದ ಒಂದು ಸರ್ಕ್ಯುಲರ್ ಬಂದಿದೆ ಸರ್. ಕೆಲವೊಂದು ಎಕ್ಸಾಮ್ಷನ್ಸ್ ಅಲ್ಲಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕೂಡ ಆಡ್ ಮಾಡಿದೀರಾ. ಬಟ್ ಈಗ ಒಂದು 700 ಜನ ಒಟ್ಟಿಗೆ ಹೋಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನ್ ಪ್ರಿಕಾಷನ್ಸ್ ಅಥವಾ ಫುಲ್ ಸ್ಟ್ರೆಂತ್ ವರ್ಕ್ ಮಾಡ್ಬೋದಾ, ಅದು ಏನು ಇನ್ಸ್ಟ್ರಕ್ಷನ್ಸ್ ಇಲ್ಲ ಸರ್. ಅಲ್ಲ, ನೀವು ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರ್ತಾ ಇದ್ದೀರಲ್ಲ ಈಗ. ಹೌದು ಸರ್. ಕೆಲಸ ಮಾಡಕ್ಕೆ ಹೋಗ್ಬೇಕಾದ್ರೆ ನೀವು ಎಸ್ ಸರ್. ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಏನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, Yes, sir. ಮತ್ತೆ ಮಾಸ್ಕ್ ಹಾಕೊಬೇಕು, Yes. ಕೈ ತೊಳಿಬೇಕು, ಇದೆಲ್ಲ ಅಲ್ಲಿ ಕಂಪನಿಯವ್ರು ಮಾಡಿರ್ತಾರೆ. 100% Yes. ಮಾಡಿರ್ತಾರಲ್ಲ, ಮಾಡಲೇಬೇಕು. ಬೇಕು. Yes, sir. ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ನಿಮ್ ಕಂಪನಿ ಹೆಡ್ ಮನೆಗೆ ಹೋಗ್ತಾರೆ ಅವರು. ಎಸ್ ಸರ್. ಸೊ ಈಗ ಎಸೆನ್ಷಿಯಲ್ ಸರ್ವಿಸ್ ಇದೆ, ವಾಟರ್ ಸಪ್ಲೈ ಇದೆ, ಎಲೆಕ್ಟ್ರಿಸಿಟಿ ಇದೆ. ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಏನು ಆಸ್ಪತ್ರೆಗಳಿಗೆ ಬೇಕಾದಂತ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ಓಪನ್ ಆಗಿದೆ ಈಗ. ಎಕ್ಸಾಕ್ಟ್ಲಿ. ಮಿಲ್ಗಳು ಓಪನ್ ಮಾಡಿದಿರಿ ಈಗ ಅಕ್ಕಿ ರೈಸ್ ಮಿಲ್ಲು ಓಪನ್ ಆಗಿದೆ, ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ತೊಗರಿಬೇಳೆ ಮಿಲ್ಲು ಓಪನ್ ಆಗಿದೆ, ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಮುಂಜಾಗ್ರತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಒಬ್ಬರನ್ನ ಒಬ್ಬರು ಮುಟ್ಟದೇ ಇರ್ತಕ್ಕಂಥದ್ದು, ಈ ತರದ ರೂಲ್ಸ್ ಏನಿದೆ ಅದನ್ನ ತಗೊಬೇಕು, ಮಾಡ್ಬೇಕಾಗ್ತೈತೆ. ಎಸೆನ್ಷಿಯಲ್ ಸರ್ವಿಸ್ ಪ್ರಶ್ನೆನೇ ಇಲ್ಲ. KMF ಅವರು ಇನ್ನೆಲ್ಲ ಮಾಡಿದ್ರೆ ವಿಧಿ ಇಲ್ಲ, ಇದು ಮಾಡೇಬೇಕು. ದೇಶ ಇವತ್ತು ಈ ತರದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾರು ಎಸೆನ್ಷಿಯಲ್ ಸರ್ವಿಸ್ ಇದಾರೆ ಅವ್ರು ಕೆಲಸ ಮಾಡೇಬೇಕಾಗ್ತೈತೆ. ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಅಷ್ಟೇ. ಓಕೆ ಸರ್. ರೈಟ್ ರಘುವೀರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಇದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಸರ್. ಯಾರು ಎಲ್ಲೂ ಕೆಲಸದಿಂದ ತೆಗಿಯಂಗಿಲ್ಲ, ಅವ್ರಿಗೆ ಆ ತಿಂಗಳ ಸಂಬಳ ಕೊಡಬೇಕು, ಅದೆಲ್ಲೂ ಕೂಡ ವೈಲೇಟ್ ಮಾಡೋ ಹಾಗಿಲ್ಲ. ಕಾನೂನು ಇದು, ಯಾರು ವೈಲೇಟ್ ಮಾಡಂಗಿಲ್ಲ. ಕಂಪ್ನಿ ಇದ್ಮೇಲೆ ಕಂಪ್ನಿ ಕೊಡಬೇಕು, ಅಥವಾ ಕಾಂಟ್ರಾಕ್ಟ್ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಇದ್ರು ಕೊಡಬೇಕು. ಈ ಸಂದರ್ಭದಲ್ಲಿ ಅದನ್ನ ನೀವು ರೆಫ್ಯೂಸ್ ಮಾಡಂಗಿಲ್ಲ. ಸಂಬಳ ಪೂರ್ತಿ ಸಂಬಳ ಕೊಡಬೇಕು. ಯಾವುದು ಲಾಕ್ಡೌನ್ ಟೈಮಿಂಗ್ಸ್ ಇದೆ, ಪೂರ್ತಿ ಸಂಬಳವನ್ನ ಕೊಡಬೇಕು. ಅದೇ ರೀತಿ ನಾನು ಮನೆ ಬಾಡಿಗೆದಾರರಿಗೂ ವಿನಂತಿ ಮಾಡಿದ್ದೀನಿ, ಯಾರ್ಯಾರು ಬಾಡಿಗೆ ಕೊಟ್ಟಿದ್ದೀರಾ ಅವ್ರನ್ನ ಯಾರು ಮನೆಯಿಂದ ಓಡಿಸಬಾರ್ದು. ಓಡಿಸಿದ್ರೆ ಕಾನೂನು ಪ್ರಕಾರ ಅಪರಾಧ ಆಗ್ತತೆ. ಬಾಡಿಗೆ ನೀವು ಸ್ವಲ್ಪ ಮಾತಾಡ್ಕೊಂಡು, ಬಾಡಿಗೆ ಅವ್ರಿಗೆ ಶಕ್ತಿ ಇಲ್ಲ ಅಂದ್ರೆ ಅವ್ರನ್ನ ಮುಂದೆ ಈ ತಿಂಗಳಲ್ಲ ಮುಂದೊಂದು ತಿಂಗಳು ಕೊಡಿ ಅಂತ ಹೇಳ್ಬೋದು. ಹ್ಯುಮ್ಯಾನಿಟಿ ಇಲ್ಲ, ಅರ್ಧ ಕೊಡಿ ನಮ್ಗೆ, ಇಲ್ಲ 60% ಕೊಡಿ, ಈ ತರ ಅಲ್ಲಿ ಅವ್ರ ಪರಿಸ್ಥಿತಿ ಮೇಲೆ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಓಡಿಸಂಗಿಲ್ಲ. ಒಂಚೂರು ಹೋಲ್ಡ್ ಮಾಡ್ತೀನಿ ಸರ್.